ಪೋಷಕರ ಸಭೆಯಲ್ಲಿ PTM ಅಂತ ನಾವೇನಂತೇವೆ, ಆ ಸಭೆಯಲ್ಲಿ ಪೋಷಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯತಂತ್ರಗಳನ್ನು ಗಮನಿಸೋಣ. ಮೊದಲು ಪೋಷಕರಿಗೆ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯದಲ್ಲಿ ಸಭೆಯನ್ನು ನಿಗದಿ ಮಾಡುವಂಥದ್ದು. ಎರಡನೇದು, ಸಭೆಯಲ್ಲಿ ಮಕ್ಕಳ ಸಾಧನೆಯನ್ನು ಮತ್ತು ಅವರ ಉತ್ತಮ ವರ್ತನೆಗಳನ್ನು ಮೊದಲು ಪೋಷಕರಿಗೆ ಹೇಳುವಂಥದ್ದು. ಆಮೇಲೆ ಮಕ್ಕಳು ಯಾವುದರಲ್ಲಿ ಮುಂದುವರಿಯಬೇಕು ಅಂತ ಅವರಿಗೆ ತಿಳಿಸ್ತಕ್ಕಂಥದ್ದು. ಮೂರನೇದು, ಆಹ್ವಾನ ಪತ್ರಿಕೆಯನ್ನು ಆತ್ಮೀಯವಾದ ರೀತಿಯಲ್ಲಿ ಸಿದ್ಧಪಡಿಸಿ ಕಳಿಸ್ತಕ್ಕಂಥದ್ದು. ನಾಲ್ಕನೇದು, ಪೋಷಕರು ಕುಳಿತುಕೊಳ್ತಕ್ಕಂಥ ವಿನ್ಯಾಸ ಏನಿದೆ ಅದನ್ನು ವೃತ್ತಾಕಾರದಲ್ಲಿ ಇರುವಂತೆ ನೋಡ್ಕೊಳ್ಳುವಂಥದ್ದು. ಇದರಿಂದ ಪೋಷಕರಿಗೆ ಭಾಗವಹಿಸುವಿಕೆ ಹೆಚ್ಚಾಗುತ್ತೆ. ಐದನೇದು, ಮಕ್ಕಳು ಬರೆದಿರ್ತಕ್ಕಂಥ ಚಿತ್ರಗಳು, ಅವರ ಮುದ್ದಾದ ಬರವಣಿಗೆ, ಅವರ ಚಟುವಟಿಕೆಗಳು, ಅವರ ಸಾಧನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಪೋಸ್ಟರ್ ಅಥವಾ ಚಿತ್ರಗಳ ಗ್ಯಾಲರಿಯನ್ನು ಮಾಡಿ ತರಗತಿಯ ಗೋಡೆಗಳಿಗೆ ತೂಗು ಹಾಕ್ತಕ್ಕಂಥದ್ದು. ಆರನೇದು, ಪೋಷಕರನ್ನು ನಗುಮೊಗದಿಂದ ಸಭೆಗೆ ಆಹ್ವಾನಿಸ್ತಕ್ಕಂಥದ್ದು. ಏಳನೇದು, ಪೋಷಕರ ಹೆಸರನ್ನು ಸಾಧ್ಯ ಆದರೆ ನೆನಪಿನಲ್ಲಿ ಇಟ್ಕೊಂಡು ಅವರನ್ನು ಹೆಸರಿನಿಂದ ಮಾತನಾಡಿಸ್ತಕ್ಕಂಥದ್ದು. ಎಂಟನೇದು, ಪೋಷಕರಿಗೆ ವಿವಿಧ ಆಟಗಳನ್ನು, ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥದ್ದು. ಒಂಬತ್ತನೇದು, ಪೋಷಕರ ಭಾಗವಹಿಸುವಿಕೆಯನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳನ್ನು ಹಿಂದಿನ ಪೋಷಕರ ಸಭೆದು ಅಲ್ಲಲ್ಲಿ ಕಾಣಂತೆ ಪ್ರದರ್ಶಿಸ್ತಕ್ಕಂಥದ್ದು. ಹತ್ತನೇದು, ಮಕ್ಕಳಿಂದ ಮಾತು ಕಿರುಭಾಷಣವನ್ನು ಆಯೋಜಿಸ್ತಕ್ಕಂಥದ್ದು. ಸಭೆಯಲ್ಲಿ ಮಕ್ಕಳ ಚಟುವಟಿಕೆ ಹೆಚ್ಚಾಗಿರುವಂತೆ ನೋಡ್ಕೊಳ್ಳುವಂಥದ್ದು. ಹನ್ನೊಂದನೇದು, ಪೋಷಕರಿಗೆ ಅವ್ರದೇ ಭಾಷೆಯಲ್ಲಿ ಅರ್ಥ ಆಗೋ ಥರ ಸರಳವಾಗಿ ಮಾತನಾಡುವಂಥದ್ದು. ಕ್ಲಿಷ್ಟಕರವಾದ ಶೈಕ್ಷಣಿಕ ಪದಗಳ ಬಳಕೆ ಬೇಡ. LBA ಅನ್ನೋದು, ಅಸೆಸ್ಮೆಂಟ್ ಅನ್ನೋದು, ಈ ರೀತಿ ಪದಗಳು ಅವರಿಗೆ ಅರ್ಥ ಆಗೋದಿಲ್ಲ. 12ನೇದು, ಸಕ್ರಿಯವಾಗಿ ಪೋಷಕರನ್ನು ಗುರುತಿಸ್ತಕ್ಕಂಥದ್ದು. ಅಂದರೆ ತುಂಬ ಆ್ಯಕ್ಟಿವ್ ಪೇರೆಂಟ್ಸ್ನ ಗುರುತಿಸಿ ಬೇರೆ ಪೋಷಕರನ್ನು ಆಹ್ವಾನಿಸಲಿಕ್ಕೆ ಶಾಲಾ ಪ್ರವೇಶ ದ್ವಾರ ಅಥವಾ ಸಭೆ ನಡೀತಕ್ಕಂಥ ಸ್ಥಳದಲ್ಲಿ ಅವರ ಒಪ್ಪಿಗೆ ಪಡೆದು ನಿಯೋಜಿಸ್ತಕ್ಕಂಥದ್ದು. 13ನೇದು, ಮಹಿಳಾ ಪೋಷಕರು ತಾಯಂದಿರ ಭಾಗವಹಿಸುವಿಕೆಗೆ ಹೆಚ್ಚು ಅವಕಾಶ ಕೊಡುವಂಥದ್ದು. 14ನೇದು, ಶಿಕ್ಷಕರ ಭಾಷಣ ದೀರ್ಘ ಆಗದೇ ಇರೋ ಥರ ನೋಡ್ಕೊಳ್ಳುವಂಥದ್ದು. 15ನೇದು, ಪೋಷಕರ ಅಭಿಪ್ರಾಯ ಸಲಹೆಗಳಿಗೆ ಅವಕಾಶ ಕೊಡುವಂಥದ್ದು. ಆ ಮೂಲಕ ಅವರನ್ನು ಗೌರವಿಸ್ತಕ್ಕಂಥದ್ದು. 16ನೇದು, ಕೆಲವು ಪೋಷಕರು ಹೆಚ್ಚು ಮಾತನಾಡೋ ಸಾಧ್ಯತೆ ಇರುತ್ತೆ, ಅವರನ್ನು ಜಾಣ್ಮೆಯಿಂದ ನಿಭಾಯಿಸ್ತಕ್ಕಂಥದ್ದು. 17ನೇದು, ಮಕ್ಕಳ ಕೊರತೆಗಳಿಗೆ ಪೋಷಕರನ್ನು ಗುರಿಯಾಗಿಸ್ತೇನೆ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ಎಂಬುದನ್ನು ನವಿರಾಗಿ ತಿಳಿಸ್ತಕ್ಕಂಥದ್ದು. 18ನೇದು, ಇಡೀ ವಾತಾವರಣ ಚೈತನ್ಯದಾಯಕ, ಉತ್ಸಾಹಕಾರಿಯಾಗಿರುವಂತೆ ನೋಡ್ಕೊಳ್ಳುವಂಥದ್ದು. 19ನೇದು, ಪೋಷಕರನ್ನು ಹೆಚ್ಚು ಕಾಯಿಸದೆ ಸಭೆಯನ್ನು ನಿಗದಿತ ಸಮಯಕ್ಕೆ ಪ್ರಾರಂಭಿಸ್ತಕ್ಕಂಥದ್ದು. 20ನೇದು, ಪೋಷಕರೊಂದಿಗೆ ಪ್ರಶ್ನೋತ್ತರ ಅಥವಾ ಸಂವಾದ ಇರುವಂತೆ ನೋಡ್ಕೊಳ್ಳುವಂಥದ್ದು. 21ನೇದು, ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಹೇಗೆ ಸಹಾಯ ಮಾಡಬಹುದು ಎಂಬ ಕುರಿತಕ್ಕಂತಹ ಚಿತ್ರಗಳನ್ನು ಪ್ರದರ್ಶಿಸ್ತಕ್ಕಂಥದ್ದು. 22ನೇದು, ಪೋಷಕರು ತಮ್ಮ ಮನೆಯಲ್ಲಿ TV, ಮೊಬೈಲ್ ಬಳಕೆ ಕಡಿಮೆ ಮಾಡಿಬಿಟ್ಟು, ಕೆಲವು ಸಾರಿ ಅವರು ಮದುವೆ ಮತ್ತು ಜಾತ್ರೆಗೆ ತಮ್ಮ ಸ್ವಂತ ಸ್ಥಳಕ್ಕೆ ಹೋಗ್ತಾರೆ, ಅದನ್ನು ಕಡಿಮೆ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಹೆಂಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋಂತಹ ಚಿತ್ರಗಳನ್ನು, ನಿಜವಾದ ಚಿತ್ರ ಇರಬಹುದು ಅಥವಾ ಅದು ಬರೆಸಿ ಅಥವಾ ಅದನ್ನು ಒಂದು AI ತಗೊಂಡು ಅದನ್ನು ಪ್ರದರ್ಶಿಸ್ತಕ್ಕಂಥದ್ದು. 23ನೇದು, ಮಕ್ಕಳ ಶಿಕ್ಷಣದಲ್ಲಿ ಪೋಷಕರು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಪ್ರಶಂಸೆ ಮಾಡುವಂಥದ್ದು. 24ನೇದು, ಸಭೆಯಲ್ಲಿ ಖುದ್ದಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪೋಷಕರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋ ಥರ ಆನ್ಲೈನ್ನ ವ್ಯವಸ್ಥೆಯನ್ನು ಮಾಡುವಂಥದ್ದು. 25ನೇದು, ಶಾಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಉತ್ತಮ ಶೈಕ್ಷಣಿಕ ಕಾರ್ಯಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಚಟುವಟಿಕೆಗಳನ್ನು ಪೋಷಕರಿಗೆ ವಿವರಿಸ್ತಕ್ಕಂಥದ್ದು. 26ನೇದು, ಸಭೆ ನಂತರ ಸಭೆಯಲ್ಲಿ ಏನು ಚರ್ಚೆ ಆಯಿತು, ನಿರ್ಣಯ ಆಯಿತು ಅನ್ನೋಂತಕ್ಕಂಥ ಅಂಶಗಳನ್ನು ಪೋಷಕರೊಂದಿಗೆ ಹಂಚಿಕೊಳ್ತಕ್ಕಂಥದ್ದು. 27ನೇದು, ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಪೋಷಕರನ್ನು ಪ್ರಶಂಸೆ ಮಾಡಿ ವೈಯಕ್ತಿಕವಾಗಿ ಅವರಿಗೆ ಸಂದೇಶ ಕಳಿಸ್ತಕ್ಕಂಥದ್ದು. 28ನೇದು, ಪೋಷಕರ ಸಭೆ ಹೇಗೆ ನಡೀತು ಮತ್ತು ಅದನ್ನು ಇನ್ನಷ್ಟು ಹೇಗೆ ಉತ್ತಮಪಡಿಸಬೇಕು ಎಂಬ ಬಗ್ಗೆ ಪೋಷಕರಿಂದ ಸಲಹೆ ಪಡೆಯುವಂಥದ್ದು. ಪೋಷಕರ ಸಭೆಗೂ ಮುನ್ನ ಪೋಷಕರ ಸಭೆಯಲ್ಲಿ ಚರ್ಚಿಸ್ತಕ್ಕಂಥ ಅಂಶಗಳ ವಿವರವನ್ನು ಒಳಗೊಂಡ ಅಜೆಂಡಾವನ್ನು ಪೋಷಕರಿಗೆ ಕಳಿಸ್ಕೊಡ್ತಕ್ಕಂಥದ್ದು. 30ನೇದು, ಪೋಷಕರ ಸಭೆಯನ್ನು ಕಡಿಮೆ ಅವಧಿಯಲ್ಲಿ ಗುಣಾತ್ಮಕವಾಗಿ ಆಯೋಜಿಸ್ತಕ್ಕಂಥದ್ದು. ಧನ್ಯವಾದಗಳು. ನಮಸ್ಕಾರ.